ಮಗನಿಗೆ ಮೊಬೈಲ್ ಹುಚ್ಚು ಶುರುವಾಗಿತ್ತು. ಸ್ನೇಹಿತರೆಲ್ಲ ಮೊಬೈಲ್ ಅನ್ನು ತರ್ತಾರೆ, ನನ್ಗೂ ಮೊಬೈಲ್ ಕೊಡ್ಸು ಅಂತ ಜೀವ ಹೆಣ್ತಿದ್ದ. ಎಷ್ಟೇ ಹೇಳಿದ್ರು ಬುದ್ಧಿ ಕೇಳದಿದ್ದಾಗ ಅಪ್ಪನೇ ರಾಕ್ಷಸನಾಗಿದ್ದಾನೆ. ಮೊಬೈಲ್ ಅನ್ನ ಕೊಡಿಸಿ ಅನ್ನುವಂತ ಒಂದು ಹಠವನ್ನ ಮಾಡ್ತಿರ್ತಾನೆ. ತಂದೆ ಮತ್ತು ಮಗನ ನಡುವೆ ಒಂದು ರೀತಿಯಂತ ಗಲಾಟೆ ಕೂಡ ಆಗುತ್ತೆ. ಕ್ರಿಕೆಟ್ ಬ್ಯಾಟ್ ನಿಂದ ಮಗನನ್ನ ದಾರುಣವಾಗಿ ಹೊಡೆದು ಸಾಯಿಸಿದ್ದಾರೆ. ಅಪ್ಪ ಅಪ್ಪ ಮೊಬೈಲ್ ಕೊಡಿಸಪ್ಪ ಎಂದ. ಮೊಬೈಲ್ ಕೇಳಿದ್ದಕ್ಕೆ ಅಪ್ಪನೇ ಕೊಂದು ಬಿಟ್ಟ. ಮಕ್ಕಳು ಅಂದ ಮೇಲೆ ಸಣ್ಣ ಸಣ್ಣ ವಿಷಯಕ್ಕೆ ಹಠ ಮಾಡೋದು ಕಾಮನ್. ಹೆತ್ತವರು ಅನಿಸಿಕೊಂಡವರು ಗದರಿ ಬುದ್ಧಿ ಹೇಳೋದು ಸಹ ಅಷ್ಟೇ ಕಾಮನ್. ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿಯೇ ಜೀವಂತ ಸಾಕ್ಷಿ. ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ. ಅಪ್ಪ ಮೈ ಮುರಿದು ದುಡಿದ್ರೆ ಮಾತ್ರ ಸಂಸಾರ ಸಾಗೋದು. ಪರಿಸ್ಥಿತಿ ಹೀಗಿರೋವಾಗ ಮಗನಿಗೆ ಮೊಬೈಲ್ ಹುಚ್ಚು. ತನ್ನ ಸ್ನೇಹಿತರೆಲ್ಲ ಮೊಬೈಲ್ ಹಿಡ್ಕೊಂಡು ಓಡಾಡ್ತಾರೆ. ನನಗೊಂದು ಮೊಬೈಲ್ ಕೊಡಿಸಪ್ಪ ಅಂತ ನಿತ್ಯವೂ ಕಾಟ ಕೊಡ್ತಿದ್ದ. ಹೊಸ ಮೊಬೈಲ್ ಕೊಡಿಸೋದಕ್ಕೆ ಆಗದಿದ್ರೆ ಹಳೆ ಮೊಬೈಲ್ನಾದ್ರೂ ಸರಿ ಮಾಡಿಸಿಕೊಡಪ್ಪ ಅಂತ ತುಂಬಾನೇ ಹಠ ಮಾಡ್ತಿದ್ದ. ಇದೇ ಈಗ ಅಪ್ರಾಪ್ತನ ಪ್ರಾಣ ಪಕ್ಷಿಯನ್ನ ಕಿತ್ಕೊಂಡು ಹೋಗಿದೆ. ಮೊದಲೇ ಎಣ್ಣೆ ನಶೆಯಲ್ಲಿ ಬಂದಿದ್ದ ತಂದೆ ಮಗ ಮೊಬೈಲ್ ಕೇಳ್ತಿದ್ದಂತೆ ಹೊಡೆದು ಕೊಂದಿದ್ದಾನೆ. ಮೊಬೈಲ್ ಹುಚ್ಚು ಹೋಯ್ತು ಅಪ್ರಾಪ್ತನ ಪ್ರಾಣ. ಇದನ್ನ ಕೊಲೆ ಅನ್ಬೇಕು, ದುರಂತ ಅನ್ಬೇಕು, ಅಥವಾ ದುಡುಕಿನಿಂದ ಆದ ಮಹಾ ಪ್ರಮಾದ ಅನ್ಬೇಕು, ಒಂದೂ ಗೊತ್ತಾಗ್ತಿಲ್ಲ. ಯಾವ ತಂದೆ ತಾಯಿ ತಮ್ಮ ಮಕ್ಕಳನ್ನೇ ಕೊಲೆ ಮಾಡಬೇಕು ಅಂದ್ಕೊಳ್ತಾರೆ ಹೇಳಿ? ಆದ್ರೆ ಇವರಿಬ್ಬರ ಗ್ರಹಚಾರ ಕೆಟ್ಟಿತ್ತು ಅಷ್ಟೇ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಕಾಶಿ ನಗರದಲ್ಲಿ ವಾಸವಾಗಿದ್ದ ರವಿಕುಮಾರ್ ಕಾರ್ಪೆಂಟರ್ ಆಗಿ ಕೆಲಸ ಮಾಡಿಕೊಂಡಿದ್ದಾರೆ. ಪ್ರತಿದಿನ ಎಷ್ಟೇ ದುಡಿದ್ರೂ ವಾರದ ಕೊನೆಯಲ್ಲಿ ಪುಡಿಗಾಸು ಇರ್ತಾಗಿರ್ಲಿಲ್ಲ. ಹೀಗಾಗಿ ಸಂಸಾರ ಸಾಗಿಸೋದೇ ದೊಡ್ಡ ಸವಾಲಾಗಿತ್ತು. ಆದ್ರೂ ಕೂಡ ಅಷ್ಟೋ ಇಷ್ಟೋ ಕೂಡಿಟ್ಕೊಂಡು ಮಗನನ್ನ ಒಳ್ಳೆ ಶಾಲೆಗೆ ಸೇರಿಸಿದ್ರು. ಆದ್ರೆ ಮಗ ತೇಜಸ್ಗೆ ಮೊಬೈಲ್ ಹುಚ್ಚು. ಗೆಳೆಯರೆಲ್ಲ ಮೊಬೈಲ್ ತಗೊಂಡು ಬರ್ತಾರೆ, ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ನನಗೂ ಮೊಬೈಲ್ ಬೇಕು ಅಂತ ನಿತ್ಯ ಕಾಟ ಕೊಡ್ತಿದ್ದ. ಇದನ್ನೇ ಕೇಳಿ ಕೇಳಿ ಸಾಕಾಗಿ ಹೋಗಿದ್ದ ರವಿಕುಮಾರ್ ಇದೆಲ್ಲ ಆಗಲ್ಲ, ಮೊಬೈಲ್ ಹುಚ್ಚು ಬಿಟ್ಟು ಸರಿಯಾಗಿ ಓದೋದನ್ನ ಕಲಿ ಅಂತ ಗದರ್ತಿದ್ರು. 14 ವರ್ಷದ ಮಗ ಪ್ರತಿನಿತ್ಯವೂ ಕೂಡ ಅಷ್ಟೇ ಮೊಬೈಲ್ ಅನ್ನ ಕೊಡಿಸಿ ಅನ್ನುವಂತ ಒಂದು ಹಠವನ್ನ ಮಾಡ್ತಿರ್ತಾನೆ. ನಿನ್ನೆ ರಾತ್ರಿಯೂ ಕೂಡ ಅಷ್ಟೇ ಮಗ ಮೊಬೈಲ್ ಕೊಡಿಸುವಂತ ನಿಟ್ಟಿನಲ್ಲಿ ತಂದೆಯ ಜೊತೆ ಒಂದು ವಾಗ್ವಾದವನ್ನು ಕೂಡ ಮಾಡ್ತಾನೆ. ಇದೇ ಒಂದು ಟೈಮ್ ನಲ್ಲಿ ತಂದೆ ಮತ್ತು ಮಗನ ನಡುವೆ ಒಂದು ರೀತಿಯಂತ ಗಲಾಟೆ ಕೂಡ ಆಗುತ್ತೆ. ಹುಡುಗರ ಸಹವಾಸ 20 ದಿನದಿಂದ ಶಾಲೆಗೆ ಚಕ್ಕರ್. ಒಂದಿಷ್ಟು ಗೆಳೆಯರ ಟೀಮ್ ಮಾಡ್ಕೊಂಡಿದ್ದ ತೇಜಸ್ಗೆ ಮೊಬೈಲ್ ಮೋಹ ಸಿಕ್ಕಾಪಟ್ಟೆ ತಲೆ ತುಂಬಿಕೊಂಡಿತ್ತು. ಕಳೆದ 20 ದಿನಗಳಿಂದ ಸರಿಯಾಗಿ ಶಾಲೆಗೆ ಹೋಗಿರ್ಲಿಲ್ಲ. ಮಗ ಚೆನ್ನಾಗಿ ಓದಿ 4 ಅಕ್ಷರ ಕಲೀಲಿ ಅಂತ ಹೆತ್ತವರು ಆಸೆ ಪಟ್ರೆ ಮಗ ಅನ್ನಿಸಿಕೊಂಡವ ಖಾಲಿ ಪೋಲಿ ತಿರುಗೋದಕ್ ಶುರು ಮಾಡಿದ್ದ. ನಿನ್ನೆ ಸಂಜೆ ಕೆಲಸ ಮುಗಿಸಿ ಬರೋವಾಗ ರವಿಕುಮಾರ್ ಎಣ್ಣೆ ಹೊಡೆದು ಬಂದಿದ್ರು. ಮೊದಲೇ ಎಣ್ಣೆ ನಶೆ, ಹೀಗಾಗಿ ತಲೆ ಗಿರ್ರಂತಿತ್ತು. ಕುಡಿದ ನಶೆ ಇನ್ನೂ ಇಳಿದಿರ್ಲಿಲ್ಲ ಅನ್ಸತ್ತೆ. ಬೆಳ್ಳಂ ಬೆಳಗ್ಗೆಯೇ ಮಗ ಕಿರಿಕ್ ಶುರು ಮಾಡಿದ್ದಾನೆ. ನನಗೆ ಮೊಬೈಲ್ ಬೇಕೇ ಬೇಕು ಅಂತ ಮೊಂಡುವಾದ ಮಾಡ್ತಿದ್ದ. ನೆಟ್ಟಗೆ ಶಾಲೆಗೆ ಹೋಗ್ತಿಲ್ಲ, ಸರಿಯಾಗಿ ಓದ್ತಾನೂ ಇಲ್ಲ, ಕೆಟ್ಟ ಹುಡುಗರ ಸಹವಾಸ ಮಾಡಿ ಹಾಳಾಗ್ತಿದ್ದೀಯಾ ಅಂತ ರವಿಕುಮಾರ್ ರೇಗಾಡಿದ್ದಾರೆ. ಇಷ್ಟಾದ್ರೂ ತೇಜಸ್ ಸುಮ್ಮನಾಗಿಲ್ಲ. ಇದರಿಂದ ಸಿಟ್ಟಿಗೆದ್ದ ರವಿಕುಮಾರ್ 4-5 ಏಟು ಕೊಟ್ಟು ಬ್ಯಾಟ್ನಲ್ಲಿ ಹೊಡೆದಿದ್ದಾರೆ. ಇದೆಲ್ಲ ಆಗಿದ್ದು ಬೆಳಗ್ಗೆ 8 ಗಂಟೆ ಸುಮಾರಿಗೆ. ರವಿಕುಮಾರ್ ಬ್ಯಾಟ್ನಿಂದ ಹೊಡೆದಿದ್ರಿಂದ ತೇಜಸ್ಗೆ ಗಂಭೀರವಾಗಿ ಗಾಯವಾಗಿತ್ತು. ಮನೆಯಲ್ಲೇ ನರಳಾಡ್ತಿದ್ರು ಹೆತ್ತವರು ತಲೆ ಕೆಡಿಸ್ಕೊಂಡಿಲ್ಲ. ನಾಟಕ ಮಾಡ್ತಿದ್ದಾನೆ ಅಂತ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಮಗನನ್ನ ನೋಡೋದಕ್ಕೆ ಹೋಗಿಲ್ಲ. ಯಾವಾಗ ಪ್ರಜ್ಞಾಹೀನ ಸ್ಥಿತಿಗೆ ಹೋದ್ನೋ ಕೂಡಲೇ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಅಷ್ಟರಲ್ಲಾಗಲೇ ತೇಜಸ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಹೀಗಾಗಿ ಪೊಲೀಸರಿಗೂ ಮಾಹಿತಿ ನೀಡದೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ರೆಡಿಯಾಗಿದ್ರು. ಆದ್ರೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ರಿಂದ ತೇಜಸ್ ತಂದೆಯನ್ನ ವಶಕ್ಕೆ ಪಡೆದಿದ್ದಾರೆ. ತಂದೆಯಿಂದ ಹಲ್ಲೆಗೊಳಗಾಗಿ ಮನೆಯಲ್ಲೇನೆ ಒಂದು ಸ್ವಲ್ಪ ಒದ್ದಾಡಿರ್ತಾನೆ ಮಧ್ಯಾಹ್ನ 3 ಗಂಟೆವರೆಗೂ. ನಂತರ 3 ಗಂಟೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಬ್ರಾಡ್ ಡೆಡ್ ಡಿಕ್ಲೇರ್ ಆಗಿರ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿತರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಹಾಗೂ ತನಿಖೆ ಮುಂದುವರೆದಿದೆ. ರವಿಕುಮಾರ್ಗೆ ಮಗನನ್ನ ಕೊಲ್ಬೇಕು ಅನ್ನೋ ಇರಾದೆ ಇದ್ದಿದ್ರೆ ಇಷ್ಟು ದಿನ ಕಣ್ಣಲ್ಲಿ ಕಣ್ಣಾಗಿ ಸಾಕ್ತಿರ್ಲಿಲ್ಲ. ಆದ್ರೆ ಅಪ್ಪ ಅನಿಸಿಕೊಂಡವ ಅಸಹಾಯಕನಾಗಿದ್ದ.
ರವಿಕುಮಾರ್ಗೂ ಮೊಬೈಲ್ ಕೊಡಿಸ್ಬೇಕು ಅನ್ನೋ ಆಸೆ ಇತ್ತೇನೋ, ಆದ್ರೆ ಕೈಯಲ್ಲಿ ಬಿಡುಗಾಸು ನಿಲ್ತಿರ್ಲಿಲ್ಲ. ಹೊಟ್ಟೆ ತುಂಬಿಸಿಕೊಳ್ಳೋದೇ ಕಷ್ಟ ಆಗಿತ್ತು. ಹೀಗಾಗಿ ಇಷ್ಟು ಚಿಕ್ಕ ವಯಸ್ಸಿಗೆ ಮೊಬೈಲ್ ಬೇಡ ಅಂತ ಬುದ್ಧಿ ಹೇಳ್ತಿದ್ದ. ಆದ್ರೆ ದುರಾದೃಷ್ಟ, ನಿನ್ನೆ ಕೈ ಎತ್ತಿದ್ದಾರೆ. ಅದೇ ಕಂಟಕವಾಗಿ ಹೋಗಿದೆ. ಇದಕ್ಕೆ ಹೇಳೋದು, ಕೋಪದ ಕೈಗೆ ಬುದ್ಧಿ ಕೊಡೋದಕ್ಕೂ ಮೊದಲು 4 ಬಾರಿ ಯೋಚನೆ ಮಾಡಬೇಕು ಅಂತ. ಮಂಜುನಾಥ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.